ಬನ್ನಿ ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಿನ್ನೆ ತಾನೇ ಶಿವರಾತ್ರಿ ಆಗಿದೆ. ಈ ಸರಿ ಶಿವರಾತ್ರಿಯ ಮಹತ್ವ ಏನು ಅಂತೀರಿ? ಮಹಾಕುಂಭಮೇಳ ನಡೀತು. ಮಹಾಕುಂಭಮೇಳ ಅಂತಂದರೆ ನೋಡಿ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜಾತ್ರೆ. ಅದು ಜಾತ್ರೆ ಅಂದರೆ ಕೋಟ್ಯಾಂತರ ಜನ ಸೇರ್ತಾರೆ. ಮಲ್ಲಿ ಏನು ಅಂದರೆ ಗಂಗಾ ನದಿ ಹರಿಯುತ್ತೆ, ಮತ್ತು ಯಮುನಾ ನದಿ ಹರಿಯುತ್ತೆ, ಸಿಂಧೂ ನದಿ ಗುಪ್ತಗಾಮಿನಿಯಾಗಿ ಸೇರ್ಕೊತಾಳೆ. ಇದು ತ್ರಿವೇಣಿ ಸಂಗಮ. ಇದು ಪ್ರಯಾಗ್ರಾಜ್ ಅಂತ ಅಂದ್ಬಿಟ್ಟು ಈಗ ಪುನಃ ನಾಮಕರಣ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಕಾಲದಲ್ಲಿ. ಇದೇನಾಯಿತು ಔರಂಗಜೇಬನ ಕಾಲದಲ್ಲಿ, ಅದನಂತರ ಮುಸಲ್ಮಾನರ ಆಡಳಿತದಲ್ಲಿ ಅದೇನಾಯ್ತು, ಹಿಂದೂಗಳ ಪವಿತ್ರ ಕ್ಷೇತ್ರ ಇದಾಗಿತ್ತು, ಯಾತ್ರಾ ಸ್ಥಳವಾಗಿತ್ತು. ಅದನ್ನು ಅಲ್ಲಾಹ ಆಬಾದ್ ಅಂತ ಅಂದ್ಬಿಟ್ಟು ನಾಮಕರಣ ಮಾಡಿದರು. ಸಾಬ್ರು ನಮ್ಮ ಅನೇಕ ದೇವಸ್ಥಾನಗಳು ನೋಡಿದ್ರು, ಮಸೀದಿಗಳನ್ನ ಮಾಡಿದ್ರು. ಕಲಬುರ್ಗಿನಲ್ಲಿ ಯಾವುದೋ ಒಂದು ಮೊನ್ನೆ ಶಿವರಾತ್ರಿ ದಿವಸ, ನಿನ್ನೆ ದಿವಸ 15 ಜನ 20 ಜನ ಹಿಂದೂಗಳು ಪೂಜೆ ಮಾಡೋಕ್ಕೆ ಬಿಟ್ಟಿದ್ದಾರಂತೆ. ಎಲ್ಲ ಕಲಬುರ್ಗಿನಲ್ಲಿ ಆಳಂದ ಅಂತಲೇ ಏನೋ ಒಂದು ಇದು ಪಟ್ಟಣ, ಅದು ಕಲಬುರ್ಗಿ ಜಿಲ್ಲೆ ಒಳಗೆ. ಈ ಥರ ಯಾರ್ಯಾರು ಮುಸಲ್ಮಾನರಿದ್ದರು ಅವ್ರು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ಹಿಂದೂ ದೇವಸ್ಥಾನಗಳನ್ನ ಒಡೆದು ಮಸೀದಿಗಳನ್ನ ಮಾಡಿದ್ರು. ಮತ್ತು ಈ ನಮ್ಮ ಅಲಹಾಬಾದ್ನ ಏನಾಯಿತು, ಪ್ರಯಾಗ್ರಾಜ್ ಹೆಸರಿತ್ತು, ತ್ರಿವೇಣಿ ಸಂಗಮ ಇತ್ತು. ಅತ್ಯಂತ ಪವಿತ್ರವಾದ 3 ನದಿಗಳು. ನೋಡಿ, ಗಂಗಾ ನದಿ ನೀರು ಪವಿತ್ರ ಅಂತೀವಿ. ಪವಿತ್ರ ಅನ್ನೋದಕ್ಕೆ ಏನು ಕಾರಣ ಅಂತಂದರೆ, ಗಂಗಾ ನದಿ ನೀರಿಗೆ ಸೂರ್ಯನ ಬಿಸಿಲು ಬಿದ್ದರೆ ಅದು ಅನೇಕ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತಂತೆ. ಅನೇಕ ಬ್ಯಾಕ್ಟೀರಿಯಾಗಳನ್ನ ಕೊಲ್ಬಿಟ್ಟು ಏನಾಗುತ್ತೆ, ಕುಡಿಯೋದಕ್ಕೆ ಮತ್ತು ಸ್ನಾನ ಮಾಡೋದಕ್ಕೆ ಯೋಗ್ಯವಾದ ನೀರು ಅಂತ ಅಂದ್ಬಿಟ್ಟು ಈಗ ಸೈಂಟಿಫಿಕ್ಕಾಗಿ ಪ್ರೂವ್ ಆಗ್ತಾ ಇದೆ. ಇಷ್ಟು ಪವಿತ್ರವಾದ ಸ್ಥಳವಾದ ನಮ್ಮ ಹಿಂದೂಗಳು, ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ, ಸುಮಾರು 2000 ವರ್ಷಗಳಿಗಿಂತ ಹೆಚ್ಚಿನ ವರ್ಷಗಳಿಂದ, ಸುಮಾರು 3-4-5 ಸಾವಿರ ವರ್ಷಗಳ ಇಂಥ ಮುಂಚೆಯಿಂದ, ರಾಮಾಯಣ 7200 ವರ್ಷಗಳ ಹಿಂದೆ ನಡೀತು ಅಂತ ಹೇಳ್ತೀವಿ. ಆಗಿನಿಂದನೂ ಗಂಗಾ, ಯಮುನಾ, ಸರಸ್ವತಿ ಏನಾಗಿದೆ, ಕಾಡುಗಳು ನಾಶ ಆದಂಗೆ ಏನಾಗಿದೆ, ಬತ್ತು ಹೋಗಿದೆ. ಬತ್ತು ಹೋದ್ರೂ ನದಿ ಹರಿದಿರೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳನ್ನ ಕೊಡ್ತಾ ಇದೆ. ಸ್ಯಾಟಲೈಟ್ಗಳು ಬಂದು ಅನೇಕ ಪಿಕ್ಚರ್ಗಳನ್ನ ತೆಗೆದುಬಿಟ್ಟು ಈಗ ಪ್ರೂವ್ ಆಗಿದೆ, ಇಲ್ಲಿ ನದಿ ಹರಿದಿತ್ತು. ಈ ನದಿ ಏನಾಗಿದೆ, ಬತ್ತು ಹೋಗಿ ಭೂಮಿಯ ಆಳದಲ್ಲಿ ಹರಿಯುತ್ತೆ. ಇದನ್ನು ಗುಪ್ತಗಾಮಿನಿ ಅಂತ ಕರೀತಾರೆ. ಈ ಥರ ಗಂಗಾ, ಯಮುನಾ ಮತ್ತು ಸರಸ್ವತಿ ತ್ರಿವೇಣಿ ಸಂಗಮ ಆಗುತ್ತೆ. ಈ ತ್ರಿವೇಣಿ ಸಂಗಮ ಆಗೋದು ಬಹಳ ಪವಿತ್ರವಾದ ಸ್ಥಳ. ಇಲ್ಲಿ 7200 ವರ್ಷಗಳಿಂದ ರಾಮಾಯಣ ನಡೀತು ಅಂತ ಹೇಳ್ತೀವಿ. ಆಗಿನ ಕಾಲದಿಂದನೂ ನಡ್ಕೋತಾ ಬಂದಿದೆ ಮೇಳ ಮತ್ತು ಕುಂಭಮೇಳ. ಜಾತ್ರೆ ಅಂದರೆ ಏನು, ರಿಲಿಜಿಯಸ್ ಮತ್ತು ಸಾಂಸ್ಕೃತಿಕ ಹೆರಿಟೇಜ್ ಇರ್ತಕ್ಕಂಥ ಒಂದು ಸಮೂಹ ನಡೆಯುತ್ತದೆ. ಅಂದರೆ ಜನಗಳು ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ನಿರ್ದಿಷ್ಟವಾದ ಟೈಮಲ್ಲಿ ಅಲ್ಲಿ ಜಾತ್ರೆ ನಡೆಯುತ್ತೆ. ಈ ಸರಿ ಕುಂಭಮೇಳದ ವಿಶೇಷ ಏನು ಅಂತಂದರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕುಂಭಮೇಳಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೋಬೇಕು. ಕುಂಭಮೇಳ ನಡೆಯುತ್ತೆ ಅಂದರೆ ಜಾತ್ರೆ ಅಂದರೆ ನಮ್ಮ ದೇಶ ಹಿಂದೂ ದೇಶ ಅಂತಂದರೆ ಡೆಮಾಕ್ರಸಿಗೆ ಬೆಲೆ ಬರಬೇಕು ಅಂತಂದರೆ ಇಲ್ಲಿ ಹೆಚ್ಚಾಗಿರ್ತಕ್ಕಂಥ ಜನಗಳು ಹಿಂದೂ ಜನಗಳಿಗೆ ಪೂರಕವಾದಂಥ ಸರ್ಕಾರಗಳು ಬರಬೇಕು. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ಏನು ಗಂಗಾ ನದಿಯಲ್ಲಿ ಹೋಗಿ ಡುಬ್ಕಿ ಹೊಡೆಯೋದ್ರಿಂದ ಬಡತನ ನಾಶ ಆಗ್ಬಿಡುತ್ತಾ ಅಂತ. ಇದೇನು ಅಂತಂದರೆ ಹಿಡನ್ ಅಜೆಂಡಾ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವರು, ಮುಸಲ್ಮಾನರು, ಇವರು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ನಾವು ಹಿಂದೂಗಳು ಒಪ್ಕೊಂಡ್ಬಿಟ್ವಿ ದಬ್ಬಾಳಿಕೆಗೆ. ಏನಾಗಿದೆ, ಈ ಸಂಸ್ಕಾರ ಮತ್ತು ಈ ಪ್ರವೃತ್ತಿನ ಹೋಗಲಾಡಿಸ್ಬೇಕು ಅಂತಂದರೆ ನಾವು ಈ ರಾಜಕೀಯವಾಗಿ ಬಲಿಷ್ಠರಾಗಬೇಕು, ರಾಜಕೀಯವಾಗಿ ಪ್ರಬುದ್ಧರಾಗಬೇಕು, ರಾಜಕೀಯವಾಗಿ ಯೋಚನೆ ಮಾಡ್ತಕ್ಕಂಥ ಇದನ್ನು ಕಲ್ತ್ಕೋಬೇಕು. ಆ ದೃಷ್ಟಿಯಿಂದ ಈ ಸರಿ ನಡೀತಕ್ಕಂಥ ಕುಂಭಮೇಳ ಮಹಾಕುಂಭಮೇಳ ಅಂತ ಹೇಳ್ತೀವಿ. ಆದರೂ ಸಹ ಕುಂಭಮೇಳಗಳು ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ನೋಡಿ, ಮಹಾರಾಷ್ಟ್ರದಲ್ಲಿ ಗೋದಾವರಿ ನದಿ ಹುಟ್ಟುತ್ತೆ. ಗೋದಾವರಿ ನದಿ ಹುಟ್ಟಿ ಹರಿಯುತ್ತೆ. ನಾಸಿಕಲ್ಲಿ ಸೋಮನಾಥೇಶ್ವರ ಫಾಲ್ಸ್ ಅಂತ ಇದೆ, ಅದು ಭಾಳ ಫೇಮಸ್ಸು. ಅಲ್ಲಿ ನೀರು ಧುಗುತ್ತೆ. ಅಲ್ಲಿಂದ ಮುಂದಕ್ಕೆ ಹರಿದು ಬಂದಮೇಲೆ ಗೋದಾವರಿ ನದಿ ಏನಾಗುತ್ತೆ, ಅಗಲವಾಗಿ ಹರಿಯೋಕ್ಕೆ ಪ್ರಾರಂಭ ಆದಾಗ ಅಲ್ಲೊಂದು ಮೇಳ ನಡೆಯುತ್ತೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆ ಒಳಗೊಂಡಂಥ ಒಂದು ಸಮೂಹ ಇದು ಮಾಡ್ಕೊಂಡು ಸಾವಿರಾರು ವರ್ಷಗಳಿಂದ ಮಾಡ್ಕೋತಾ ಬಂದಿದೆ. ಈ ಥರ ಮಾಡ್ಕೊಂಡು ಬಂದಂಥ ಈ ಜಾಗದಲ್ಲಿ ಅಲ್ಲೊಂದು ಕುಂಭಮೇಳವನ್ನು ನಡೆಸ್ತಾರೆ. ಅದು ಸುಮಾರು 5000 ವರ್ಷಗಳ ಹಿಸ್ಟ್ರಿ ಇದೆ ಅಂತ ಹೇಳ್ಬೋದು. ಈ 5000 ವರ್ಷಗಳ ಹಿಸ್ಟ್ರಿ ಇದೆ ಅಂತಂದರೆ ಮಹಾರಾಷ್ಟ್ರದ ನಾಸಿಕಲ್ಲಿ ನಡೆಯತಕ್ಕಂಥ ಕುಂಭಮೇಳ ಒಂದು, ಮತ್ತು
ಉಜ್ಜಯಿನಲ್ಲಿ ನಡೀತಕ್ಕಂಥ ಕುಂಭಮೇಳ. ಉಜ್ಜಯಿನಿ ನೋಡಿ ವಿಕ್ರಮಾದಿತ್ಯ ಆಳ್ತಿದ್ದಂತೆ ಅಂತೇಳಿ. ವಿಕ್ರಮಾದಿತ್ಯನ ಕಾಲದಲ್ಲಿ 9 ರತ್ನಗಳಿದ್ವಂತೆ ಅಂತೇಳಿ. 9 ರತ್ನಗಳು ಅಂದರೆ ಕಾಳಿದಾಸನೂ ಒಂದು ರತ್ನ, ವಾಗ್ಭಟನೂ ಒಂದು ರತ್ನ, ಆರ್ಯಭಟನೂ ಒಂದು ರತ್ನ, ಹೀಗೆ 9 ರತ್ನಗಳಿನ ಜನಗಳು ಅಷ್ಟು ಪಾಂಡಿತ್ಯ ಇಟ್ಕೊಂಡಿರೋಂಥವ್ರನ್ನ ಇಟ್ಕೊಂಡು ರಾಜ್ಯಭಾರ ಮಾಡ್ತಿದ್ದ. ಹಾಗಾಗಿ ಅವನ ಆಸ್ಥಾನದಲ್ಲಿರ್ತಕ್ಕಂಥ 9 ರತ್ನಗಳು ಇವರೇನೆ. ಆರ್ಯಭಟ, ಕಾಳಿದಾಸ, ವಾಗ್ಭಟ, ಈ ಥರ 9 ರತ್ನಗಳು ಅಂತ ಹೇಳ್ತೀವಿ. ಇಲ್ಲಿ ಕ್ಷಿಪ್ರ ನದಿ ಅಂತ ಹರಿಯುತ್ತೆ. ಕ್ಷಿಪ್ರ ನದಿ ದಡದಲ್ಲಿ ಕುಂಭಮೇಳ ನಡೆಯುತ್ತೆ. ಅದು ಸಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಯಿಂದ ನಡೀತಕ್ಕಂಥದ್ದು. ಒಂದು ನಿರ್ದಿಷ್ಟವಾದ ಕಾಲದಲ್ಲಿ ನಡೆಯುತ್ತೆ. ಆದ್ದರಿಂದ ಇದು 2ನೇ ಕುಂಭಮೇಳ ಆಗಿ ಭಾಳ ಪ್ರಸಿದ್ಧಿಯಾಗಿದೆ. ಇದಲ್ಲದೆ 3ನೇ ಕುಂಭಮೇಳ ಹರಿದ್ವಾರದಲ್ಲಿ ನಡೆಯುತ್ತೆ. ನೋಡಿ, ಹರಿದ್ವಾರದಲ್ಲಿ ಅನೇಕ ಉಪನದಿಗಳು ಗಂಗಾ ನದಿಗಳ ಜೊತೆ ಸೇರತಕ್ಕಂಥ. ಈ ಉಪನದಿಗಳ ವಿಶೇಷತೆ ಏನು ಅಂತ ಹೇಳ್ತೀನಿ. ಇವೇನಾಗುತ್ತೆ, ಹಿಮಾಲಯ ಪರ್ವತದಲ್ಲಿ ಐಸ್ ಗಟ್ಟಿಯಾಗ್ತಾ ಬಂದ್ಬಿಟ್ಟಿರುತ್ತೆ. ಸಮ್ಮರ್ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಐಸ್ ಕರಗ್ಬಿಟ್ಟು ನೀರಾಗುತ್ತೆ. ಹಾಗಾಗಿ ವರ್ಷದ 12 ತಿಂಗಳು ಸಹ ಇದು ಉಕ್ಕಿ ಹರಿಯುತ್ತೆ. ನದಿ ಪ್ರವಾಹ ಕಡಿಮೆ ಆಗೋದೇ ಇಲ್ಲ. ಈ ಹರಿದ್ವಾರದಲ್ಲಿ ಏನಾಗುತ್ತೆ, ತುಂಬ ಸಾಧು ಸಂತರು ಹೋಗಿ ಅಲ್ಲಿ ಮನೆಗಳನ್ನ ಮಾಡಿಕೊಂಡು, ಅಲ್ಲಿ ಆಶ್ರಮಗಳನ್ನ ಕಟ್ಟಿಕೊಂಡು, ಅದು ಒಂದು ಪವಿತ್ರವಾದ ಕ್ಷೇತ್ರ ಆಗಿದೆ. ಅಲ್ಲಿ ಸಹ ಕುಂಭಮೇಳ ನಡೆಯುತ್ತೆ. ಈ ಕುಂಭಮೇಳ 3ನೇ ಕುಂಭಮೇಳ ಬಹಳ ಪ್ರಸಿದ್ಧಿಯಾದ್ದು. ಇದಲ್ಲದೆ ವಾರಣಾಸಿ ಇದರಲ್ಲಿ ಅಲಹಾಬಾದಲ್ಲಿ ಈಗ ಯೋಗಿ ಆದಿತ್ಯನಾಥ್ ಅವರು ಬಂದು ಪ್ರಯಾಗರಾಜ್ ಅಂದ್ಬಿಟ್ಟು ಪುನರ್ನಾಮಕರಣ ಮಾಡಿದ್ದಾರೆ. ಅಲ್ಲಿ ಗಂಗಾ, ಯಮುನಾ, ಸರಸ್ವತಿ ನಡೆಯುತ್ತೆ. ಗಂಗಾ ಯಮುನಾ ನದಿ ಏನಾಗುತ್ತೆ, 3 ಒಂದುಗೂಡ್ತವೆ, ಒಂದಾಗಿ ಹರಿಯುತ್ತೆ. ಇದು ತ್ರಿವೇಣಿ ಸಂಗಮ ಅಂತೀವಿ. ತ್ರಿವೇಣಿ ಸಂಗಮದಲ್ಲಿ ನಡೀತಕ್ಕಂಥ ಕುಂಭಮೇಳ ಇದೆ, ಬಹಳ ಪವಿತ್ರವಾದದ್ದು. ಈ ಕುಂಭಮೇಳ 112 ವರ್ಷಕ್ಕೊಂದು ಸಾರಿ ನಡೆಯುತ್ತೆ. ಕುಂಭಮೇಳ 6 ವರ್ಷಕ್ಕೊಂದು ಸಾರಿ, ಪ್ರತಿ 6 ವರ್ಷಕ್ಕೊಂದು ಸಾರಿ ಒಂದಲ್ಲ ಒಂದು ಕಡೆ ನಡೀತಾನೆ ಇರುತ್ತೆ. ಇದು 144 ವರ್ಷಕ್ಕೆ ಬಂದಿರತಕ್ಕಂಥ ಮಹಾಕುಂಭಮೇಳ. ಈ ಸರಿ ಏನಾಗಿದೆ, ಕುಂಭಮೇಳದ ವಿಶೇಷತೆಗಳನ್ನ ಹೇಳ್ತಾ ಹೋಗಬೇಕು ಅಂತಂದರೆ, ಈ ಕುಂಭಮೇಳ ಸುಮಾರು 45 ದಿನಗಳ ಕಾಲ ನಡೀತಕ್ಕಂಥ ಅತ್ಯಂತ ದೊಡ್ಡ ಜಾತ್ರೆ. ಮಕ್ಕಾ ಮದೀನದಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ಹಜ್ಗೆ ಹೋಗ್ತಾರಂತೆ ಮುಸಲ್ಮಾನರು, ಪವಿತ್ರ ಸ್ಥಳ ಅಂತೆ. ಅಲ್ಲಿ ಪೈಗಂಬರ್ ಆಶ್ರಮ ಮಾಡಿದಾರಂತೆ. ಇದೆಲ್ಲ ನೋಡ್ಕೊಂಬರ್ತಾರೆ. ಮುಸಲ್ಮಾನರು ಅದು ಹೋಗಿ ಬರಲಿಲ್ಲ ಅಂತಂದರೆ ನಮ್ಮ ಜನ್ಮ ಸಾರ್ಥಕ ಅಲ್ಲ ಅನ್ನೋ ಭಾವನೆ ಅವ್ರು ಬೆಳೆದಿದೆ. ಹಾಗಾಗಿ ನಮ್ಮ ಭಾರತ ಸರ್ಕಾರ ಸಹ ಹಜ್ಗೆ ಹೋಗ್ತಕ್ಕಂಥವ್ರಿಗೆ ಸಬ್ಸಿಡಿ ಕೊಡುತ್ತೆ ಮತ್ತು ವಿಶೇಷವಾದ ಪ್ರಯಾಣಕ್ಕೆ ಸೌಲಭ್ಯಗಳನ್ನ ಸಹ ಮಾಡಿಕೊಡುತ್ತೆ. ಅದೇ ಥರ ಸೌಲಭ್ಯಗಳನ್ನ ನಮ್ಮದು ಡೆಮಾಕ್ರಸಿ ಆದ್ದರಿಂದ, ನಾವು ಡೆಮಾಕ್ರಸಿನ ಒಪ್ಕೊಂಡಿರೋದ್ರಿಂದ ನಾವು ಕುಂಭಮೇಳಕ್ಕೆ ಹೋಗ್ತಕ್ಕಂಥ ಜನರಿಗೂ ಸಹ ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ಬೇಕು. ಪ್ರಯಾಣಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ನಮ್ಮದು ಪ್ರಪಂಚದಲ್ಲಿ ಅತ್ಯಂತ ಜಾತಿ ಜನ ಸೇರ್ತಕ್ಕಂಥ, ವರ್ಲ್ಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಒಂದು ಮೇಳ. ಅದು ಮೇಳ ಅಂತಂದರೆ ಒಂದು ಕಾಂಗ್ರಿಗೇಷನ್ ಅಂತ ಹೇಳ್ತೀವಿ. ಏನು ಅಂತಂದರೆ ಇಷ್ಟು ದೊಡ್ಡ ಜನಸಮೂಹ ಎಲ್ಲೂ ಸೇರೋದಿಲ್ಲ. ವ್ಯಾಟಿಕನ್ ಸಿಟಿ ಒಳಗೆ ಇರ್ಬೋದು, ಪೋಪ್ ಜಾನ್ ಪಾಲ್ ಪ್ರಮಾಣ ವಚನ ತಗೊಂಡಾಗ ಜನ ಸೇರಿದ್ರಂತೆ. ಮತ್ತು ಹಜ್ಜಲ್ಲಿ ಸೇರ್ತಾರಂತೆ ಜನ ಪ್ರತಿ ವರ್ಷ. ಇವೆಲ್ಲದಕ್ಕಿಂತ ದೊಡ್ಡದಾಗಿ ಕುಂಭಮೇಳ ನಡೀತಾ ಇದೆ. ಕುಂಭಮೇಳ ಏನು ಅಂತಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಶುರುವಾಗುತ್ತೆ, ಶಿವರಾತ್ರಿವರೆಗೂ ನಡೆಯುತ್ತೆ. ಇಲ್ಲಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಆಗುತ್ತೆ. ಸಾವಿರಾರು ಜನಕ್ಕೆ ಬದುಕಟ್ಕೊಳ್ಳೋದಕ್ಕೆ ಆಸರೆ ಆಗಿದೆ. ಏನು ಅಂತಂದರೆ ಜಾತ್ರೆ ಇದು ಧಾರ್ಮಿಕ ಮತ್ತು ಕಲ್ಚರಲ್ ಹೆರಿಟೇಜ್ ಅಂತ ಹೇಳ್ಬೋದು. ಇದೇನಾಗುತ್ತೆ, 45 ದಿನಗಳ ಕಾಲ ನಡೆಯುತ್ತೆ. ಇಲ್ಲಿ ನೋಡಿ, ಸಂಕ್ರಾಂತಿ ಹಬ್ಬದಿಂದ ಹಿಡಿದು ಶಿವರಾತ್ರಿವರೆಗೂ ನಡೆಯುತ್ತೆ. ಈ ಶಿವರಾತ್ರಿವರೆಗೂ ಸುಮಾರು 45 ದಿವಸಗಳ ಕಾಲ ನಡೆಯುತ್ತೆ. ಇಲ್ಲಿ ಪ್ರತಿನಿತ್ಯ ಸುಮಾರು 50 ಲಕ್ಷ ಜನದಿಂದ ಹಿಡಿದು 1 ಕೋಟಿ ಜನದವರೆಗೂ ಸ್ನಾನ ಮಾಡ್ತಾರೆ. ಹೀಗಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಅರ್ಧಕ್ಕರ್ಧ ಜನ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಸುಮಾರು 140 ಕೋಟಿ ಜನ ಅಂತಂದರೆ 70 ಕೋಟಿಗಿಂತ ಹೆಚ್ಚು ಜನ ಶಿವರಾತ್ರಿಯಿಂದ ಹಿಡಿದು ಸಂಕ್ರಾಂತಿಯಿಂದ ಹಿಡಿದು ಶಿವರಾತ್ರಿವರೆಗೂ ಸ್ನಾನ ಮಾಡ್ತಾರೆ. ಇಷ್ಟು ದೊಡ್ಡ ಸಮೂಹ ನಮ್ಮ ದೇಶವನ್ನು ಒಂದು ಮಾಡ್ತಾ ಇದೆ. ನಾವೆಲ್ಲ ಹಿಂದೂಗಳು, ಹಿಂದೂ ರಾಷ್ಟ್ರ ಅಂತ ಕರೆಯೋದಕ್ಕೆ ಒಂದು ಬಲವಾದ ಪ್ಲಾಟ್ಫಾರ್ಮ್ನ ಒದಗಿಸ್ಕೊಡ್ತಾ ಇದೆ ಅಂತ ಹೇಳ್ಬೋದು. ಈ ದೃಷ್ಟಿಯಿಂದ ಈ ಮಹಾಕುಂಭ ಮೇಳಕ್ಕೆ ಬಹಳವಾದ ಪ್ರಾಮುಖ್ಯತೆ ಬಂದಿದೆ. ನೋಡಿ, ಶಾಹಿಸ್ತಾನ್ ಅಂತ ಹೇಳ್ತೀವಿ, ಎಂಥದ್ದು ಅಖಾಡಗಳು ಇದೆಯಂತೆ. 13 ಅಖಾಡ, 18 ಅಖಾಡ ಅಂತ ಹೇಳ್ತಾರೆ. ಮತ್ತು ಅಘೋರಿಗಳು ಬಂದು ಇದು ಮಾಡ್ತಾರೆ. ಇವರೇನಾಗುತ್ತೆ, ಎಲ್ಲ ಅವ್ರವ್ರ ಸ್ಥಾನದಲ್ಲಿರ್ತಾರೆ.
ಪ್ರತಿ ವರ್ಷ ಕುಂಭಮೇಳ ನಡೆಯುತ್ತೆ ಅಂತಂದರೆ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಪುಣ್ಯ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಈ ನಾವೇನಾಗುತ್ತೆ ಇಲ್ಲೂ ಸಹ ನಮ್ಮ ಊರುಗಳಲ್ಲಿ ನೋಡ್ತೀವಿ, ನಾವು ಕಾವಡಿಗಳನ್ನ ಹೊರಡಿಸ್ತೀವಿ, ನಾವು ಜಾತ್ರೆಗಳನ್ನ ಮಾಡ್ತೀವಿ, ದೇವರುಗಳನ್ನ ತಗೊಂಡು ಹೋಗ್ತಾರೆ, ನದಿಗಳ ಸ್ನಾನ ಮಾಡಿ. ಜನವರಿನಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಆ ಚಳಿನಲ್ಲಿ ತಣ್ಣೀರು ಸ್ನಾನ ಮಾಡಿ 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ದೂರ ತೊಗೊಂಡೋಗಿ ಸ್ನಾನ ಮಾಡ್ಕೊಂಬಂದು ಮತ್ತು ಅಭಿಷೇಕ ಮಾಡಿ ಪೂಜೆ ಮಾಡ್ತೀವಿ. ಇದು ಧಾರ್ಮಿಕ ಆಚರಣೆ ಏನಿದೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಇದನ್ನು ಪುನಃ ಜಾಗೃತಿಗೊಳಿಸಬೇಕಾಗಿದೆ. ನೋಡಿ, ನೆನ್ನೆಲ್ಲ ಮೊನ್ನೆ ಈ ಈಶಾ ಫೌಂಡೇಶನ್ನವರು ಸಾಕಷ್ಟು ಪ್ರಚಾರ ಕೊಟ್ಟರು. ಈಶಾ ಫೌಂಡೇಶನ್ ಅಂತಂದರೆ ಜಗ್ಗಿ ವಾಸುದೇವ್ ಅವರು ಕೊಯಮತ್ತೂರು ಆಶ್ರಮ ಮಾಡಿದ್ದಾರೆ. ಈಗೇನಾಗಿದೆ, ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ದು ಒಂದು ದೊಡ್ಡ ಸಂಸ್ಥಾನ ಆಗಿದೆ. ಅಲ್ಲಿ ಶಿವರಾತ್ರಿ ಜಾಗರಣೆ ನಡೀತು. ಶಿವರಾತ್ರಿ ಜಾಗರಣೆ ಮಾಡ್ಬೇಕಾದ್ರೆ ಅವರು ಸ್ಲೋಗನ್ ಕೊಟ್ಟರು, ಬರೀ ಜಾಗರಣೆಯ ರಾತ್ರಿ ಅಲ್ಲ, ಇದು ಜಾಗೃತಿಯ ರಾತ್ರಿ ಅಂತ ಅಂದ್ಬಿಟ್ಟು. ಜಾಗೃತಿಯ ದಿನ, ಜಾಗೃತಿಯ ರಾತ್ರಿ ಅಂತಂದರೆ ನಾವು ಹಿಂದೂಗಳು ಇಲ್ಲಿ ಇವತ್ತು 80%ಗಿಂತ ಜಾಸ್ತಿ ಇದ್ವಿ. ನಮಗೆ ಪೂರಕವಾದಂಥ ಸಂವಿಧಾನಗಳನ್ನ ರಚಿಸಬೇಕು, ನಮಗೆ ಪೂರಕವಾದಂಥ ಕಾನೂನುಗಳನ್ನ ರಚಿಸಬೇಕು. ಯಾರೋ ನೆಹರು ಅಂತೆ, ಮುಸಲ್ಮಾನ ಅಂತೆ, ಅವನೇನು ಮಾಡ್ದ, ಹಿಂದೂಗಳಿಗೆ ಟೋಪಿ ಹಾಕ್ಬಿಟ್ಟು ಕಾಶ್ಮೀರಿ ಪಂಡಿತ್ ಅಂತ ಹೇಳ್ಕೊಂಡು ಏನು ಮಾಡ್ದ, ಮುಸಲ್ಮಾನರನ್ನ ಎತ್ಕಟ್ತಾ ಬಂದ. ಹಿಂದೂಗಳ ಮೇಲೆ ತಲೆ ಮೇಲೆ ಕಾಲಿಟ್ಬಿಟ್ಟು ದ್ವಿತೀಯ ದರ್ಜೆ ಪ್ರಜೆಗಳನ್ನಾಗಿ ನೋಡ್ಕೊಂಡ. ಇದೆಲ್ಲ ನಿಲ್ಲಬೇಕು. ಈ ಮಹಾಕುಂಭಮೇಳ ಏನು ನಡೆದಿದೆ 144 ವರ್ಷಕ್ಕೊಂದ್ಸರಿ ಬಂದಿದೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಮತ್ತು ಮಹಾಕುಂಭಮೇಳ ಎಲ್ಲಿ ನಡೀತಾ ಇದೆ? ಪ್ರಯಾಗ್ರಾಜಲ್ಲಿ. ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದೆ. ಇವರಿಬ್ಬರು ದಿಗ್ಗಜಗಳು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ನಮ್ಮ ದೇಶ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆಗಬೇಕು ಅನ್ನೋದು ನಮ್ಮ ಒತ್ತಾಸೆ. ನಮ್ಮ ಒತ್ತಾಸೆ ಮಾತ್ರ ಅಲ್ಲ, ಹಿಂದೂಗಳಿಗೆ ಗೊತ್ತಿಲ್ಲ ಇದು. ಎಚ್ಚೆತ್ತು ನಮ್ಮೆಲ್ಲ ಕೂರ್ಲಿಂದ ಕೂಗೋಣ, ನಮ್ಮ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿ, ಹಿಂದೂ ರಾಷ್ಟ್ರ ಹಿಂದೂ ಜನರಿಗೆ ಪೂರಕವಾದಂಥ ಸಂವಿಧಾನ, ಪೂರಕವಾದಂಥ ಕಾನೂನು, ಪೂರಕವಾದಂಥ ಬದುಕಿನ ಪದ್ಧತಿಗಳು ಅಳವಡಿಸ್ಕೋಬೇಕು. ಅದಕ್ಕೆ ಪೂರಕವಾದಂಥ ಪ್ಲಾಟ್ಫಾರ್ಮ್ನ ನಿರ್ಮಾಣ ಮಾಡ್ತಿರೋದು ಮಹಾಕುಂಭಮೇಳ. ಮಹಾಕುಂಭಮೇಳ ಈ ಥರ ಈ ಭಾರತ ದೇಶದ ಎಲ್ಲ ಕಡೆ ನಡೀಲಿ, ನಮ್ಮ ಹಿಂದೂ ಜಾಗೃತಿ ಆಗಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.